ಪರೋತ್ತಮ ಲೀಲಾಮೃತ. ಲೇಖಕರು ಶ್ರೀಮತಿ ನಾಗಮಣಿ ಲಕ್ಷ್ಮಣ್. ಪಾದಪುಷ್ಪ 12. ದೀಕ್ಷಾ ಗುರುಗಳಿಂದ ಶ್ರೀಕಾಂತರು ವೇದ ಪಾಠ ಕಲಿತಿದ್ದು ಮತ್ತು ಗುರು ಮನೆಗೆ ಬಂದ ಕಾರ್ಯಕ್ರಮದ ಅನುಷ್ಠಾನ. ದಿನಾಂಕ 7/1/2011 ಶ್ರೀ ಶ್ರೀಕಾಂತಾನಂದ ಸರಸ್ವತಿ ಗುರುಗಳ ಜನ್ಮೋತ್ಸವವನ್ನು ಹೊಸದುರ್ಗದ ಸದ್ಗುರು ಸೇವಾಶ್ರಮದಲ್ಲಿ ಆಚರಿಸಲಾಯಿತು. ಆಗ ಮುಖ್ಯ ಅತಿಥಿಗಳಾಗಿ ಶಿವಮೊಗ್ಗದ ಪೂಜ್ಯ ಶ್ರೀ ವಿನಯಾನಂದರು ಆಗಮಿಸಿದ್ದರು. ನಂತರ ದಿನಾಂಕ 9/1/2011 ಚಿತ್ರದುರ್ಗದ ಆಶ್ರಮದಲ್ಲಿ ಪುನಃ ಜನ್ಮೋತ್ಸವವನ್ನು ಆಚರಿಸಲಾಯಿತು. ಆಗ ರಚನೆಯಾದ ಹಾಡು ಹುಟ್ಟಿದ ಹಬ್ಬ ಬಂದಿತಲ್ಲೇ, ಗುರುಗಳ ಹುಟ್ಟಿದ ಹಬ್ಬ ಬಂದಿತಲ್ಲೇ. ಜನವರಿ 14 ಸಂಕ್ರಾಂತಿ ಮುಗಿದ ಮೇಲೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟ ಶ್ರೀ ವಿರಜಾನಂದ ಸರಸ್ವತಿ ಅವರು ಶ್ರೀ ಶ್ರೀಕಾಂತ ಗುರುಗಳನ್ನು ಕುರಿತು, ನಿಮಗೆಲ್ಲ ತಿಳಿದಿದೆ, ಆದರೂ ವೇದ ಪಾಠ ನಾನು ಮಾಡಬೇಕಾಗಿದೆ, ಬನ್ನಿ ಎಂದು ಹೇಳಿದರಂತೆ. ಜನವರಿ 17ರಿಂದ ಫೆಬ್ರವರಿ 24 ತನಕ ಶ್ರೀ ಶ್ರೀಕಾಂತ ಗುರುಗಳ ಜೊತೆಗೆ 3-4 ಜನ ಶಿಷ್ಯರು ಸೇರಿ ಮೈಸೂರಿನ ಹಿನಕಲ್ಲಿಗೆ ಹೋಗಿ ವೇದ ಪಾಠ ಕಲಿತಿದ್ದಾರೆ. ವೇದ ಪಾಠ ನಡೆಯುವ ವೇಳೆಯಲ್ಲಿ ಯಾವುದಾದರೂ ವಿವರಣೆ ನೀಡುವ ಅಗತ್ಯ ಬಂದಾಗ ಗುರುಗಳಿಗೆ ಮೊದಲೇ ಶ್ರೀಕಾಂತರೇ ವಿವರಣೆಯನ್ನು ನೀಡುತ್ತಿದ್ದರಂತೆ. ನಂತರ ಫೆಬ್ರವರಿ 24 ಶ್ರೀ ವಿರಜಾನಂದ ಸರಸ್ವತಿಯವರು ಶ್ರೀ ಶ್ರೀಕಾಂತ ಗುರುಗಳಿಗೆ, ಇಂದಿಗೆ ಪಾಠ ಸಾಕು, ಎಲ್ಲವನ್ನೂ ಭಗವಾನರೇ ಮಾಡುತ್ತಾರೆ, ಅವರೇ ನನಗೆ ಪಾಠ ಮಾಡು ಅಂತ ಹೇಳಿದ್ದರಿಂದ ನಾನು ನಿಮಗೆ ಇಷ್ಟು ದಿನ ಪಾಠ ಮಾಡಿದೆ ಅಷ್ಟೆ ಅಂತ ಹೇಳಿ ಸಮಾರೋಪ ಮಾಡಿದ್ದರಂತೆ. ಶ್ರೀ ವಿರಜಾನಂದ ಸರಸ್ವತಿಯವರು ತುಂಬಾ ಸ್ಟ್ರಿಕ್ಟ್ ಪ್ರೊಫೆಸರ್ ಮತ್ತು ತುಂಬಾ ಟೈಮ್ ಸೆನ್ಸ್ ಹೊಂದಿದ್ದರು. ತುಂಬಾ ಸಿಟ್ಟು ಸಹ. ಅವರ ಕಟ್ಟುಪಾಡಿಗೆ ಹೊಂದಿಕೊಂಡ ಕೆಲವೇ ಶಿಷ್ಯರುಗಳು ಅವರ ಜೊತೆಯಲ್ಲಿ ಸದಾ ಇರುತ್ತಿದ್ದರು. ಬೇರೆಯವರು ಅವರ ಜೊತೆಗೆ ಭಾಗವಹಿಸಲು ಹೆದರುತ್ತಿದ್ದರು. ಆದರೆ ಶ್ರೀ ಶ್ರೀಕಾಂತಾನಂದ ಸರಸ್ವತಿ ಗುರುಗಳ ಪ್ರೀತಿ, ವಾತ್ಸಲ್ಯ, ಪ್ರೇಮ, ಶಿಷ್ಯರೊಡನೆ ಇದ್ದ ಬಾಂಧವ್ಯ, ಸದಾ ಜೇನುಹುಳುಗಳಂತೆ ಮುತ್ತಿರುವ ಗುರುಭಕ್ತರನ್ನು ಕಂಡು ಶ್ರೀ ವಿರಜಾನಂದರು ಸಹ ತಮ್ಮ ಕಠಿಣತೆಯನ್ನು ಸಡಿಲಿಸಿ ಗುರು ಮನೆಗೆ ಬಂದ ಎಂಬ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಎಲ್ಲಾ ಭಕ್ತರ ಮನೆಗೆ ಬರುವುದನ್ನು ಪ್ರಾರಂಭಿಸಿದರು. ಲಲಿತಾ ಸಹಸ್ರನಾಮ ಪಾರಾಯಣ, ಆಶೀರ್ವಚನ ಮುಂತಾದ ಕಲಾಪಗಳನ್ನು ನಡೆಸುತ್ತಿದ್ದರು. ಪ್ರಸಾದ ರೂಪವಾಗಿ ಒಂದು ಚಾಕೊಲೇಟ್ ಅನ್ನು ಕೊಡಿ ಸಾಕು ಎಂದು ಹೇಳುತ್ತಿದ್ದರು. ಅವರ ಆದೇಶದಂತೆ ಅವರ ಭಕ್ತರಾದ ಭದ್ರಾವತಿಯ ಶ್ರೀ ನೀಲಕಂಠರಾವ್ ಅವರು ಈಗಲೂ ಎಲ್ಲಿ ಬಂದರೂ ಸಹ ಎಲ್ಲರಿಗೂ ಚಾಕೊಲೇಟ್ ಕೊಡುವುದನ್ನು ನೀವು ಗಮನಿಸಿದ್ದೀರಿ. ನಂತರ ಶ್ರೀ ವಿರಜಾನಂದರ ಜೊತೆಯಲ್ಲಿ ಶ್ರೀ ಶ್ರೀಕಾಂತ ಗುರುಗಳು ಮೊದಲನೇ ಬಾರಿ ಸಖರಾಯಪಟ್ಟಣದ ಗುರುಗಳ ವೇದಿಕೆಗೆ ಭೇಟಿ ನೀಡಿದ್ದರಂತೆ. ನಂತರ ವರದಾಪುರಕ್ಕೂ ಕರೆದೊಯ್ದು ಶ್ರೀಧರ ಸ್ವಾಮಿಗಳ ಸಮಾಧಿಯನ್ನು ದರ್ಶಿಸಿದ್ದರಂತೆ. ಶ್ರೀ ವಿರಜಾನಂದರು ಶ್ರೀ ಶ್ರೀಕಾಂತರಿಗೆ ದೀಕ್ಷೆ ಕೊಡಲು ಬರುವ ಮುನ್ನ ಶ್ರೀ ಶ್ರೀಧರ ಸ್ವಾಮಿಗಳ ಸಮಾಧಿಗೆ ಭೇಟಿ ನೀಡಿದ್ದುದು ಸರಿಯಷ್ಟೇ. ದೀಕ್ಷೆ ನೀಡಿದ ನಂತರವೂ ಸಹ ಶಿಷ್ಯನೊಂದಿಗೆ ಭೇಟಿ ನೀಡಿದ್ದಾರೆ. ನಮ್ಮ ಶ್ರೀ ಶ್ರೀಕಾಂತಾನಂದ ಸರಸ್ವತಿಗಳು ಎಲ್ಲವನ್ನೂ ಪೂರ್ವ ಜನ್ಮದಲ್ಲಿಯೇ ಕಲಿತು ಬಂದಿರುವುದು ಯಾರಿಗೂ ಅರಿವಾಗದಂತಹ ಪ್ರತಿಭೆ. ಅಂತಹ ಗುರುವಿನ ಸಾಮೀಪ್ಯ, ಸಾಂಗತ್ಯ, ಸಾನ್ನಿಧ್ಯ ಸಿಕ್ಕಿರುವುದು ನಮ್ಮ ಪೂರ್ವ ಜನ್ಮದ ಸುಕೃತವೇ ಸರಿ. ಈ ಪಾದಪುಷ್ಪದಲ್ಲಿ ಪ್ರಸ್ತಾಪವಾಗಿರುವ ಗುರುಮನೆಗೆ ಬಂದ ಕಾರ್ಯಕ್ರಮವು ಇಂದಿಗೂ ಪ್ರಚಲಿತದಲ್ಲಿದೆ. ಶ್ರೀ ವಿರಜಾನಂದರ ಆಶಯದಂತೆ ಶ್ರೀ ಶ್ರೀಕಾಂತಾನಂದರು ಗುರುಮನೆಗೆ ಬಂದ ಕಾರ್ಯಕ್ರಮವನ್ನು ಇಂದಿಗೂ ನೆರವೇರಿಸಿಕೊಂಡು ಬರುತ್ತಿದ್ದಾರೆ. ಅದಕ್ಕಾಗಿ ಈ ಗೀತೆಯನ್ನು ನಿಮಗೆ ನೆನಪಿಸುತ್ತಿದ್ದೇನೆ. ಶ್ರೀ ಶ್ರೀಕಾಂತ ಗುರುಗಳು ಮನೆಗೆ ಬಂದರು ಬಾಗಿಲು ತೆರೆಯಿರೆ, ಕಾಮಧೇನು ಬಂದಂತಾಯಿತು ವರವ ಬೇಡಿರೆ ಎಂದು ತಿಳಿಸುತ್ತಾ ಈ ಪಾದಪುಷ್ಪವನ್ನು ಸದ್ಗುರುವಿನ ಚರಣಾರವಿಂದಗಳಿಗೆ ಸಮರ್ಪಿಸುತ್ತಿದ್ದೇನೆ. ಸರ್ವಂ ಶ್ರೀ ಸದ್ಗುರು ಶ್ರೀಕಾಂತಾರ್ಪಣಮಸ್ತು. ಜೈ ಗುರುದೇವದತ್ತ. ಶ್ರೀಕಾಂತ ಯೋಗೇಂದ್ರಮಹಂ ನಮಾಮಿ.